ಬಂಧುಗಳೇ, ಇವತ್ತು ಧಾರ್ಮಿಕವಾಗಿ ಸಾತ್ನೂರು ಗ್ರಾಮದಲ್ಲಿ ಶ್ರೀ ಶಂಭುಲಿಂಗೇಶ್ವರ ಸೇವಾ ಟ್ರಸ್ಟ್ ವತಿಯಿಂದ ಶಂಭುಲಿಂಗೇಶ್ವರ ದೇವಸ್ಥಾನದ ಉದ್ಘಾಟನೆಯನ್ನು ತಾವೆಲ್ಲರೂ ಕೂಡ ಸೇರಿ ಭಾಳ ವಿಜೃಂಭಣೆಯಿಂದ ನೆರವೇರಿಸಿದ್ದೀರಿ. ಈ ಕಾರ್ಯಕ್ರಮದ ಉದ್ಘಾಟನೆಗೆ ಆಗಮಿಸಿರ್ತಕ್ಕಂಥ ರಾಜ್ಯದ ಯುವ ಜನತಾ ದಳದ ಅಧ್ಯಕ್ಷರು, ನಮ್ಮೆಲ್ಲರ ಪ್ರೀತಿಯ ಯುವ ನಾಯಕರಾದಂಥ ನಿಖಿಲ್ ಕುಮಾರಸ್ವಾಮಿ ಅವರು ವೇದಿಕೆ ಮೇಲಿದ್ದಾರೆ. ಅದೇ ರೀತಿ KR ಪೇಟೆಯ ನಮ್ಮ ಜನಪ್ರಿಯ ಶಾಸಕರಾದಂಥ ಮಂಜು ಇದ್ದಾರೆ. ವಿಧಾನ ಪರಿಷತ್ ಸದಸ್ಯರಾದಂಥ ಹಿರಿಯರಾದಂಥ ವಿವೇಕಾನಂದ್ ಅವರಿದ್ದಾರೆ. ಹಾಗೆ ನಿಮ್ಮೆಲ್ಲರ ಪ್ರೀತಿಯ ನಮ್ಮ JDS ಪಕ್ಷದ ಜಿಲ್ಲೆಯ ಮುಖಂಡರಾದಂಥ ರಾಮಚಂದ್ರು ಇದ್ದಾರೆ. ಯುವ ಜನತಾ ದಳದ ಅಧ್ಯಕ್ಷರಾದಂಥ ರವಿ ಇದ್ದಾರೆ. ಹಾಗೆ ನಗರಸಭಾ ಅಧ್ಯಕ್ಷರಾದಂಥ ನಮ್ಮ ನಾಗೇಶ್ ಇದ್ದಾರೆ. ಜಗದೀಶ್ ಗೌಡ್ರ, ನಮ್ಮ ಪ್ರೀತಿಯ ವಿಜಯಾನಂದ್ ಇದ್ದಾರೆ. ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ, ಗ್ರಾಮದ ಯಜಮಾನರುಗಳೇ, ಆತ್ಮೀಯರೇ, ನಮ್ಮೆಲ್ಲರ ಪ್ರೀತಿಯ ಯುವ ನಾಯಕರಾದಂಥ ನಿಖಿಲ್ ಕುಮಾರಸ್ವಾಮಿ ಅವರು ಇವತ್ತು ದೇವಸ್ಥಾನದ ಉದ್ಘಾಟನೆಗೆ ಆಗಮಿಸಿ ಇವತ್ತು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಇವತ್ತು ಧಾರ್ಮಿಕವಾಗಿ ನಾವೆಲ್ಲರೂ ಕೂಡ ಈ ದೇಶದ ಒಳಗಡೆ ಹಿಂದೂಗಳಾಗಿ ಇವತ್ತು ಭಕ್ತಿಪೂರ್ವಕವಾಗಿ ಇರುವಂಥ ಸಂದರ್ಭದಲ್ಲಿ ನಾವಿಂಥ ಅನೇಕ ದೇವಸ್ಥಾನಗಳನ್ನು ನಿರ್ಮಾಣ ಮಾಡಿ ಹಲವಾರು ದೇವರುಗಳನ್ನು, ದೇವರೊಬ್ಬ ನಾಮ ಹಲವು ಅಂತ ನಾವು ಕರೀತೇವೆ. ಒಬ್ಬನೇ ದೇವರು ಶಿವ ಅಂತಕ್ಕಂಥವನು, ಆದರೆ ಹೆಸರು ಬೇರೆ ಬೇರೆ ರೂಪದಲ್ಲಿ ಇರ್ತಕ್ಕಂಥದ್ದು. ಅದಕ್ಕೆ ಶಂಭುಲಿಂಗೇಶ್ವರ ಅಂದರೆ ಅಲ್ಲೂ ಲಿಂಗ ಇದೆ, ಆತ್ಮಲಿಂಗೇಶ ಅಂದರೆ ಅಲ್ಲೂ ಲಿಂಗ ಇದೆ, ತಿರುಮಲೇಶ ಅಂದರೆ ಅಲ್ಲೂ ಲಿಂಗ ಇದೆ. ಎಲ್ಲ ಕಡೆ ಲಿಂಗನೇ ಇರೋದು. ಆದರೆ ನಾಮ ಒಂದೇ, ಆದರೆ ಬೇರೆ ಬೇರೆ ರೀತಿಯಲ್ಲಿ ನಾವು ಕರ್ಕೊಳ್ತೇವೆ. ಹೆಸರು ಒಂದೇ, ಶಿವ ಅಂತಕ್ಕಂಥ ದೇವರು ಒಬ್ಬನೇ. ಹಾಗಾಗಿ ಶಿವನನ್ನು ಪೂಜೆ ಮಾಡ್ತಕ್ಕಂಥ ಇವತ್ತು ಶಂಭುಲಿಂಗೇಶ್ವರನ ದೇವಸ್ಥಾನವನ್ನು ತಾವು ಗ್ರಾಮದಲ್ಲಿ ಭಾಳ ವಿಜೃಂಭಣೆಯಿಂದ ವಿಶೇಷವಾಗಿ ನಿರ್ಮಾಣ ಮಾಡಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ವಿಶೇಷವಾಗಿ ನಾನು ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಬಯಸ್ತಾ, ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ನಾವೇನು ಬೇರೆ ವಿಚಾರವನ್ನು ಪ್ರಸ್ತಾಪ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ, ಮಾಡಲೂಬಾರ್ದು. ಈ ಸಂದರ್ಭದಲ್ಲಿ ದೇವರು ಮತ್ತು ಧರ್ಮದ ಬಗ್ಗೆ ಅಷ್ಟೇ ನಾವು ಮಾತನಾಡಲಿಕ್ಕೆ ಸಾಧ್ಯ ಆಗ್ತದೆ. ಇವತ್ತು ಸಾತ್ನೂರು ಗ್ರಾಮಸ್ಥರು ನಮ್ಮನ್ನು ಕೂಡ ಆಹ್ವಾನ ಮಾಡಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ವಿಶೇಷವಾಗಿ ನನ್ನ ತಾಯಂದಿರು, ಹೆಣ್ಣು ಮಕ್ಕಳು ಹೆಚ್ಚು ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಸೇರಿದ್ದೀರಿ. ಹೆಣ್ಣು ಮಕ್ಕಳು ಅಂದರೆ ದೇವರು, ದೇವರು ಅಂದರೆ ಹೆಣ್ಣು ಮಕ್ಕಳು, ಭಗವಂತನ ಸ್ವರೂಪ. ನೀವೆಲ್ಲ ಹೆಣ್ಣು ಮಕ್ಕಳು ಅಂದರೆ ಭಗವಂತನ ಸ್ವರೂಪ. ಒಂದು ಸಂಸಾರವನ್ನು, ಒಂದು ಸಮಾಜವನ್ನು, ಒಂದು ಮನೆಯನ್ನು, ಒಂದು ಊರನ್ನು, ಒಂದು ಜಿಲ್ಲೆಯನ್ನು ಭಾಳ ತಾಳ್ಮೆಯಿಂದ ಸಮರ್ಪಕವಾಗಿ ಇವತ್ತು ನಿಭಾಯಿಸ್ತಕ್ಕಂಥ ಶಕ್ತಿ ಏನಾರು ಇದ್ದರೆ ಅದು ಹೆಣ್ಣು ಮಕ್ಕಳಿಗೆ ಮಾತ್ರ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಅದಕ್ಕೆ ಭೂಮಿ ತೂಕ ಅಂತ ಹೇಳೋದು, ಹೆಣ್ಣು ಮಕ್ಕಳಿಗೆ ಭೂಮಿ ತೂಕ ಅಂತ. ಅದರಿಂದ ಯಾವತ್ತೂ ಭೂಮಿ ಯಾವತ್ತೂ ಕೂಡ ಅಲಗಾಡೋದಿಲ್ಲ, ಅಳ್ಳಾಡೋದಿಲ್ಲ, ಭಾಳ ತೂಕವಾಗಿರ್ತದೆ. ಆ ರೀತಿ ಹೆಣ್ಣು ಮಕ್ಕಳು ಕೂಡ ಹಾಗೆ ಇರ್ತಾರೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾನು ಪ್ರಸ್ತಾಪ ಮಾಡ್ತಾ, ಶಂಭುಲಿಂಗೇಶ್ವರ ನಿಮ್ಮೆಲ್ರಿಗೂ ಕೂಡ ಒಳ್ಳೇದು ಮಾಡಲಿ, ಗ್ರಾಮಕ್ಕೆ ಒಳ್ಳೇದು ಮಾಡಲಿ, ಈ ಜಗತ್ತಿಗೆ ಒಳ್ಳೇದು ಮಾಡಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಶಂಭುಲಿಂಗೇಶ್ವರನ ಕೃಪೆಗೆ ನೀವೆಲ್ಲರೂ ಕೂಡ ಪಾತ್ರರಾಗಿದ್ದೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಅವರ ಆಶೀರ್ವಾದ ನಮ್ಮೆಲ್ಲರಿಗೂ ಇರಲಿ. ನಿಮ್ಮೆಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.